ಮುಕ್ಕೋಟಿ ಗಣಲೋಕ ನಾ ಕಾಣೆ ನನ್ನಾಣೆ ಹಳೆದಾವ ಗಜಕಡ್ಡಿ ಮೊಳಕಡ್ಡಿ ಹಳೆದಾವ ಗಜಕಡ್ಡಿ ಮೊಳಕಡ್ಡಿ ಮುಕ್ಕೋಟಿ ಗಣಲೋಕ ನಾ ಕಾಣೆ ನನ್ನಾಣೆ ಹಳೆದಾವ ಗಜಕಡ್ಡಿ ಮೊಳಕಡ್ಡಿ ಹಳೆದಾವ ಗಜಕಡ್ಡಿ ಮೊಳಕಡ್ಡಿ ಈ ಜಗದ ಹುದ್ದಗಲ ಗೆಳೆಯಾರೇ ಹುದ್ದಗಲ ಗೆಳೆಯೋಣ ಗೆಳೆಯಾರೆ ಹತ್ತೋಣ ಲೆಕ್ಕದ ಕಟ್ಟೆಯ ಹತ್ತೋಣ ಲೆಕ್ಕದ ಕಟ್ಟೆಯ ಹತ್ತೋಣ ಲೆಕ್ಕದ ಕಟ್ಟೆಯ ಸಿಕ್ಕಾವು ಸೂತ್ರಗಳು ಲೋಕವ ತಿಳಿಯೋಕೆ ಹೋಗೋಣ ನಾವೆಲ್ಲ ಲೆಕ್ಕದ ಕಟ್ಟೆಗೆ ಗೆಳೆಯಾರೆ ಎಲ್ಲರೂ ಹೋಗೋಣ ಗೆಳೆಯಾರೆ ಎಲ್ಲರೂ ಹೋಗೋಣ ಗೆಳೆಯಾರೆ ಎಲ್ಲರೂ ಹೋಗೋಣ. ಆತ್ಮೀಯ ಜನಧ್ವನಿ ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ಆದಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದಂತಹ ಬಿ ಪ್ರಮೀಳರವರು ಲೆಕ್ಕದ ಕಟ್ಟೆ ಗಣಿತ ಧಾರಾವಾಹಿ ಕಾರ್ಯಕ್ರಮವನ್ನು ಆಲಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿದ್ದಾರೆ. ನಮಸ್ತೆ ಸರ್, ನನ್ನ ಹೆಸರು ಪ್ರಮೀಳಾ ಬಿ, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾದ್ನೂರು, HD ಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ಈ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವತಿಯಿಂದ ಲೆಕ್ಕದ ಕಟ್ಟೆ ಗಣಿತ ಧಾರಾವಾಹಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ಹಾಗೆಯೇ ಇದು 4, 5, 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ದಿನನಿತ್ಯದಲ್ಲಿ ಬರುವ ಸಾಮಾನ್ಯ ಲೆಕ್ಕಗಳನ್ನು ಬಿಡಿಸುವುದು ಹೇಗೆ ಎಂಬುದರ ಬಗ್ಗೆ ವಿಷಯವನ್ನು ವಿತರಿಸಲಾಯಿತು. ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ಏನೋ ಮೂಡಿ ಬಂತು ಅಂದರೆ 24 ಗಂಟೆ 12 ಗಂಟೆಗೆ ಬದಲಾಯಿಸುವುದು ಹೇಗೆ ಎಂಬುದನ್ನು ಒಂದು ಕುಟುಂಬದ ಸದಸ್ಯರಾದ ಅಪ್ಪ, ಅಮ್ಮ, ಮಗಳು, ಮಗನು ಎಂಬ ರೂಪಕದ ಮೂಲಕ ಕಾರ್ಯಕ್ರಮ ಬಂದಿತ್ತು. AM ಮತ್ತು PM ಅಪರಾಹ್ನ ಪೂರ್ವಾಹ್ನವನ್ನು ಯಾವುದಕ್ಕೆ ಹೇಳ್ತಾರೆ ಎಂಬುದರ ಬಗ್ಗೆ ಕೂಡ ಈ ಒಂದು ಅವಧಿಯಲ್ಲಿ ಚರ್ಚಿಸಲಾಗಿತ್ತು. ಹಾಗೆಯೇ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಪೂರ್ವಾಹ್ನ ಎಂಬುದಾಗಿ, ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಅಪರಾಹ್ನ ಎಂಬುದರ ಬಗ್ಗೆ ಲಕ್ಷ್ಮಿ ಮತ್ತು ನಾಗೇಶ ಎಂಬ ಪಾತ್ರಗಳ ಮೂಲಕ ಸಂವಾದ ಚೆನ್ನಾಗಿತ್ತು. ಹಾಗೆಯೇ ವಿದ್ಯಾರ್ಥಿಗಳಿಗೆ 1 ನಿಮಿಷಕ್ಕೆ 60 ಸೆಕೆಂಡು, ಆದರೆ 5 ನಿಮಿಷಕ್ಕೆ 300 ಸೆಕೆಂಡು. ಈ ತರಹದ ಒಂದು ದಿನನಿತ್ಯದಲ್ಲಿ ವಿದ್ಯಾವಂತ ಮತ್ತು ಅವಿದ್ಯಾವಂತ ಎಲ್ಲ ತರಹದ ಒಂದು ಜನರಿಗೆ ಈಗ ಸಮಯವನ್ನು ಹೇಳೋದು ತುಂಬ ಅತ್ಯಗತ್ಯವಾಗಿರುತ್ತೆ. ಅದನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಸುಲಭವಾಗಿ ಕೂಡ ಈ ಕಾರ್ಯಕ್ರಮದವರು ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬರೀ ಮಕ್ಕಳಿಗೆ 4 ಗೋಡೆಗಳ ಮಧ್ಯೆನೇ ಒಂದು ಪಾಠಕ್ಕೆ ಸೀಮಿತವಾಗಿರದೇ ಮಧ್ಯ ಮಧ್ಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಥರ ಹಾಡುಗಳು ಬರ್ತಾ ಇದೆ. ಆನೆ ಬಂತು ಆನೆ, ಯಾವ ಕಾಡಿನ ಆನೆ, ಬನ್ನೇರುಘಟ್ಟದ ಆನೆ, ಇಲ್ಲಿಗೇಕೆ ಬಂತು ಅಂತ ಹೇಳ್ಬಿಟ್ಟು ತುಂಬ ಸೊಗಸಾಗಿ ಕೂಡ ಹಾಡುಗಳು ಬರ್ತಾ ಇದೆ. ಅದು ಕೂಡ ಮಕ್ಕಳಿಗೆ ಮನರಂಜನೆಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಇವಾಗ ಸಂವಾದದಲ್ಲಿ ಲಕ್ಷ್ಮಿ ಮತ್ತೆ ನಾಗೇಶ ಅಕ್ಕ ತಮ್ಮ ನಡುವೆ ಸಂವಾದ ಬರುತ್ತೆ. ಈ ಮೊಬೈಲ್ ಟೈಮ್ ಅಂದರೆ ಮೊಬೈಲಲ್ಲಿ ಸಮಯವನ್ನು ಹೇಗೆ ನೋಡೋದು ಮತ್ತು ವಾಚ್ ಅಲ್ಲಿ ಸಮಯವನ್ನು ನೋಡೋದು, ಎರಡಕ್ಕೆ ಏನು ವ್ಯತ್ಯಾಸ ಏನೋದನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಳ್ಳಲಾಗಿತ್ತು. ಡಿಜಿಟಲ್ ಅಂತಂದರೆ ಡಿಜಿಟಲ್ ಗಡಿಯಾರದಲ್ಲಿ ಬಳಸುವ ಸ್ಥಳಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಏನಪ್ಪ ಅಂದರೆ ಬಸ್ ಸ್ಟಾಪಲ್ಲಿ, ರೈಲ್ವೆ ಸ್ಟೇಷನ್ಲಿ, ವಿಮಾನ ನಿಲ್ದಾಣಗಳಲ್ಲೂ ಕೂಡ ಇದನ್ನು ಹೆಚ್ಚಾಗಿ ಇವಾಗ ಬಳಸ್ತಾ ಇದ್ದಾರೆ. ಮತ್ತು ಈಗ ಅದೇ ಥರ ದಿನನಿತ್ಯ ಜೀವನದಲ್ಲಿ ಟೈಮ್ ಅನ್ನೋದು ತುಂಬ ಅತ್ಯಂತ ಮುಖ್ಯವಾದದ್ದು. ಕಳೆದು ಹೋದ ಸಮಯ ಮತ್ತೆ ಸಿಗಲ್ಲ. ಶಾಲೆಯಲ್ಲೂ ಕೂಡ ಟೈಮ್ ಟೇಬಲ್ನ ಬಳಸ್ತಾ ಇದ್ದೀವಿ. ಈಗ ಉದಾಹರಣೆಗೆ ಒಂದು ಅವಧಿಗೆ 40 ನಿಮಿಷ ಇರುತ್ತೆ. ಈಗ 10 ಗಂಟೆಯಿಂದ 10:40ಕ್ಕೆ ಒಂದು ಅವಧಿ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಪೀರಿಯಡ್ ಬರುತ್ತೆ, ಕನ್ನಡ, ಇಂಗ್ಲೀಷು, ಗಣಿತ. ಇದೇ ಥರ ಒಂದು ದಿನದಲ್ಲಿ ಶಾಲೆಯಲ್ಲಿ ಯಾವ ತರಗತಿಗಳನ್ನ ಮಾಡಬೇಕು ಅಂತ ಇರುತ್ತೋ ಅದೇ ಥರ ನಿತ್ಯ ಜೀವನದಲ್ಲೂ ಕೂಡ ನಾವು ಟೈಮ್ ಟೇಬಲ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ. ಅದರಿಂದ ಟೈಮ್ ಅನ್ನೋದು ತುಂಬ ಅತ್ಯಗತ್ಯವಾದ್ದು ಅಂತ ನನ್ನ ಒಂದು ಅನಿಸಿಕೆ. ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. 2ನೇ ಸೆಷನ್ಲಿ ಏನಪ್ಪಾ ಅಂತಂದರೆ ನಿತ್ಯ ಜೀವನದಲ್ಲಿ ಹಣಕಾಸು ವಿಷಯದಲ್ಲಿ ಕೂಡೋದ್ರ ಬಗ್ಗೆ ಚರ್ಚೆ ಬಂತು ಮಕ್ಕಳಿಗೆ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಲಕ್ಷ್ಮಿ ಮತ್ತು ನಾಗೇಶ ಇಬ್ಬರು ಅಕ್ಕ ತಮ್ಮ ಇಬ್ಬರು ಅಂಗಡಿಗೆ ಹೋಗ್ತಾರೆ. ಅಂಗಡಿಗೆ ಹೋದಂಥ ಸಮಯದಲ್ಲಿ ಸಾಮಾನು ತರೋದಕ್ಕೆ ಈಗ ಎಲ್ಲ ನಿತ್ಯ ಜೀವನದಲ್ಲಿ ಮಕ್ಕಳಾಗಿರ್ಬೋದು ನಾವಾಗಿರ್ಬೋದು ಅಂಗಡಿಗೆ ಹೋಗಿ ಸಾಮಾನು ತಗೋತೀವಿ. ಅದ್ರಲ್ಲಿ ಲೆಕ್ಕ ಹಾಕ್ಬೇಕಾದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಸಡನ್ಲಿ ಬಾಯಲ್ಲಿ ಹೇಳೋಕ್ಕಾಗಲ್ಲ. ಪುಸ್ತಕ ತಗೊಂಡು ಪೆನ್ ತಗೊಂಡು ಅದನ್ನ ಲೆಕ್ಕ ಹಾಕಕ್ಕೆ ಹೋಗ್ತೀವಿ, ಇಲ್ಲ ಮೊಬೈಲಲ್ಲಿ ಅಂಕಿಗಳನ್ನ ಹಾಕೊಂಡು ನಾವು ಕೂಡಿಸ್ತೀವಿ. ಅದೇ ಥರ ಮಕ್ಕಳಿಗೆ ದಿನನಿತ್ಯದಲ್ಲಿ ಅಂಗಡಿಗೆ ಹೋದಾಗ ಯಾವ ಥರ ಅವರು ಮೋಸ ಹೋಗುವಂಥ ಒಂದು ಸಂದರ್ಭಗಳಿರುತ್ತೆ. ಅವರು ವಿದ್ಯಾವಂತರಾಗಿರೋದ್ರಿಂದ ಅದನ್ನ ಯಾವ ಥರ ಲೆಕ್ಕ ಹಾಕೋಬೋದು,
ಇದ್ರ ಮೂಲಕ ಸಂಕಲನ ಕೂಡ ಮಕ್ಕಳಿಗೆ ಕಲಿಸ್ದಂಗಾಗುತ್ತೆ. 3 ಮತ್ತು 4 ಅಂಕಿಗಳ ಸಂಕಲನವನ್ನು ಹೇಗೆ ಕಲಿಸ್ಬೋದು ಅನ್ನೋದು ಕೂಡ ಈ ಒಂದು ಸೆಷನ್ನಲ್ಲಿ ಒಂದು ಲಕ್ಷ್ಮಿ ಮತ್ತು ನಾಗೇಶ್ ಪಾತ್ರಗಳ ಮೂಲಕ ರೂಪಕವಾಗಿ ಬಂತು. ಅದೇನಪ್ಪ ಅಂದರೆ ಇಬ್ಬರು ಅಂಗಡಿಗೆ ಹೋದಾಗ ತಂದೆ ಮತ್ತು ತಾಯಿ ಜೊತೆಗೆ ಟಿವಿ ಮತ್ತು ಬೀರು ಶೋಕೇಶ್ನ ತರಕ್ ಹೋಗ್ತಾರೆ. ತರಕ್ ಹೋದಂತ ಸಂದರ್ಭದಲ್ಲಿ ಶೋಕೇಶು ಟಿವಿಗಳು ಎಷ್ಟಿದೆ ಅನ್ನೋದನ್ನ ಲೆಕ್ಕ ಹಾಕ್ತಾರೆ. ತಮ್ಮ 150 ಸಾಮಾನುಗಳನ್ನ ಲೆಕ್ಕ ಹಾಕ್ತಾನೆ ಟಿವಿ ಶೋಕೇಶ್ನ. ಅದೇ ಅಕ್ಕ 175 ಶೋಕೇಶ್ಗಳನ್ನ ಲೆಕ್ಕ ಹಾಕ್ತಾಳೆ. ಒಟ್ಟು ಎಷ್ಟಾಯ್ತು ಅಂತ ತಮ್ಮನ್ ಕೇಳಿದಾಗ ಅದನ್ನ ಹೇಗೆ ಕೂಡೋದಕ್ಕ, ಇಷ್ಟು ದೊಡ್ಡ ಅಂಕಿ ಇದೆಯಲ್ಲ, ನಂದು 150 ನಿನ್ನು 175 ಅಂಕಿಗಳಿದೆ, ಅದನ್ನ ಹೇಗೆ ಕೂಡೋದು ಅಂತ ಕೇಳ್ತಾನೆ. ಆವಾಗ ಅವಳು ಅದು ಕಂಬ ಸಾಲಿನಲ್ಲಿ ಹಾಕೊಂಡು ಕೂಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾಳೆ. ಈಗ ಉದಾಹರಣೆಗೆ 150 175, ಈಗ 0 5 ಅದನ್ನ 0 ಇರೋದ್ರಿಂದ ಅದಕ್ಕೆ 5ನ್ನ ಹಾಗೆ ಹಾಕೋಬೇಕು. 5 ಮತ್ತು 7 5 7ನ ಕೂಡಿದ್ರೆ ಎಷ್ಟು ಬರುತ್ತೆ? 12 ಬರುತ್ತೆ. ಆದರೆ 12 ಹಾಕೊಳ್ಳೋಗಿಲ್ಲ, ಅದು 1ನ್ನ ಹಿಂದಿನ ಸಂಖ್ಯೆಗೆ ಸೇರಿಸ್ಬೇಕು, 2ನ್ನ ಹಾಕೋಬೇಕು. ಮತ್ತೆ ಅಲ್ಲಿ 1 1 2 ಇರುತ್ತೆ, ಅದು ಹಿಂದಿನ ಸಂಖ್ಯೆ 1 ಕೂಡಿದ್ರೆ 3 ಆಗುತ್ತೆ, ಒಟ್ಟು 325 ಆಗುತ್ತೆ. ಈ ಥರ ಒಂದು 3 ಅಂಕಿ ಸಂಕಲನವನ್ನು ಮಾಡೋದು ಕೂಡ ಈ ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ಇದು ತುಂಬ ಈಸಿಯಾಗಿ ಮಕ್ಕಳಿಗೆ ಅರ್ಥವಾಗೋ ಥರ ಇತ್ತು. ಹಾಗೇನೆ ತಂದೆ ತಾಯಿಗಳು ಮನೆಗೆ ಟಿವಿ ಶೋಕೇಶು ಬೀರುವನ್ನ ತಂದಾಗ ಅದು ಎಷ್ಟಾಯಿತು? 4859 ರೂಪಾಯಿಗೆ ಬೀರು ತರ್ತಾರೆ. ಮತ್ತೆ ಟಿವಿ 9500 ರೂಪಾಯಿಗೆ ಟಿವಿ ತರ್ತಾರೆ. ಹಾಗೆ ಶೋಕೇಸು 3700 ರೂಪಾಯಿಗೆ ಶೋಕೇಶ್ ತರ್ತಾರೆ. ಇದು ಒಟ್ಟು ಲೆಕ್ಕ ಹಾಕೊಂಡು ಕೂಡಿ ದಶಕ ತಗೊಂಡು ಹೇಗೆ ಕೂಡೋದು ಸಂಕಲನನ, ಹಿಂದಿನ ಸಂಖ್ಯೆಗೆ ದಶಕವನ್ನು ಹೇಗೆ ಹಾಕೊಳ್ಳೋದು ಎಂಬುದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇತ್ತು. ತುಂಬ ಚೆನ್ನಾಗಿ ಈ ಪ್ರೋಗ್ರಾಮು ನಡೆದು ಬಂತು. ನಾಗೇಶ ತಂದೆಗೆ ಒಂದು ಕೇಳುವಂಥ ಪ್ರಶ್ನೆ ಬರುತ್ತೆ ಇದರಲ್ಲಿ. ಅಪ್ಪ, ಈಗಿನ ಕಾಲದಲ್ಲಿ ನಾವು ಲೆಕ್ಕ ಹಾಕೊಂಡು ಕೂಡ್ತೀವಿ, ಆದರೆ ಹಿಂದಿನ ಕಾಲದಲ್ಲಿ ಓದ್ತಿರ್ಲಿಲ್ವಲ್ಲ, ಅವ್ರು ಹೇಗೆ ಲೆಕ್ಕ ಹಾಕೋತಿದ್ರು? 100 ಮತ್ತು 1000 ಅದನ್ನೆಲ್ಲ ಯಾವ ಥರ ಲೆಕ್ಕ ಹಾಕ್ತಿದ್ರು ಅಂತ ತಂದೆಗೆ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ತಂದೆ ಉತ್ತರ ಹೇಳ್ತಾರೆ, ನೋಡು ಮಗ, ಹಿಂದಿನ ಕಾಲದಲ್ಲಿ ಆ ಥರ ಒಂದು ದೊಡ್ಡ ದೊಡ್ಡ ಹಣವನ್ನು, 1000ದ ಹಣ ಕಟ್ಟುಗಳನ್ನ ಮತ್ತು 100ರ ಹಣವನ್ನು ಬಳಸ್ತಾ ಇರಲಿಲ್ಲ. ಆವಾಗ ಹಿಂದಿನ ಕಾಲದಲ್ಲಿ ವಸ್ತುಗಳ ಬೆಲೆ ಕಡಿಮೆ ಇತ್ತು. ಆವಾಗ 5 ಪೈಸೆ 10 ಪೈಸೆ 25 ಪೈಸೆ 50 ಪೈಸೆನೇ ಹೆಚ್ಚಾಗಿ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಆದ್ರೆ ಆ ಪ್ರಶ್ನೆ ಮಗನಿಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಆದ್ರೆ ಪೈಸೆಗಳನ್ನ ಹೇಗೆ ಲೆಕ್ಕ ಹಾಕ್ತಿದ್ರಪ್ಪ ಅಂತ ಕೇಳ್ತಾರೆ. ಆವಾಗ ಉತ್ತರ ಹೇಳ್ತಾರೆ, 100 ಪೈಸೆಗೆ 1 ರೂಪಾಯಿ ಅಂತ ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪೈಸೆಗಳ ಬೆಲೆ ಕಮ್ಮಿ ಆಗಿದೆ, ಅದರ ಬಳಕೆನೂ ಕೂಡ ಕಮ್ಮಿ ಆದಾಗ ಸರ್ಕಾರ ಇವುಗಳ ಬಳಕೆಯನ್ನು ಇವಾಗ ನಿಲ್ಲಿಸಿದೆ ಅನ್ನೋದು ಒಂದು ಎಲ್ಲರ ಗಮನಕ್ಕೆ ಈ ಕಾರ್ಯಕ್ರಮದಲ್ಲಿ ಮೂಡಿ ಬಂದಿದೆ. ತೂಕ ಮತ್ತು ಅಳತೆ ಬಗ್ಗೆ ಒಂದು ರೇಡಿಯೋ ಕಾರ್ಯಕ್ರಮ ಬಂತು. ಅಂದರೆ ಮಕ್ಕಳಿಗೆ ದಿನನಿತ್ಯ ಜೀವನದಲ್ಲಿ ಇದು ತುಂಬ ಅತ್ಯಗತ್ಯವಾದ್ದು, ತೂಕ ಮತ್ತು ಅಳತೆ. ಈಗ ಓದಿರೋರ್ಗೇನೆ ಮಾತ್ರ ಇದು ತೂಕ ಮತ್ತು ಅಳತೆ ಬಗ್ಗೆ ತಿಳ್ಕೋಬೇಕು ಅನ್ನೋದು ಇಲ್ಲ. ಈಗ ಮನೇಲಿ ಈಗ ತಂದೆ ತಾಯಿಗಳೇ ಇರ್ತಾರೆ, ದೊಡ್ಡಪ್ಪ ಚಿಕ್ಕಪ್ಪ ಅವರು ಎಲ್ಲ ಅಂಗಡಿಗೆ ಹೋಗ್ತಾರೆ, ಅಥವಾ ಹೊಲದಲ್ಲಿ ಬೆಳೆದಂತಹ ಪದಾರ್ಥಗಳನ್ನು ಮಾರಬೇಕಾದ್ರೂ ಕೂಡ ಅವ್ರಿಗೆ ಇದ್ರ ಬಗ್ಗೆ ಜ್ಞಾನ ಇರಲ್ಲ, ಅವರು ಮೋಸ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ಇದನ್ನು ಮಕ್ಕಳಿಗೆ ತಿಳಿಸ್ಕೊಟ್ಟಾಗ ಅವರು ಅಟ್ಲೀಸ್ಟ್ ಒಂದು 50% ಆದರೂ ತಂದೆ ತಾಯಿಗಳಿಗೆ ಬೊಟ್ಟು ಆದರೆ ಹೇಗೆ ಯೂಸ್ ಮಾಡಬೇಕು, ಮತ್ತು ಹಾಲನ್ನು ನಾವು ಡೈರಿಗೆ ಹಾಲು ಹಾಕಕ್ಕೆ ಹೋದಾಗ ಅದು ಯಾವ ಥರ ನಾವು ಅಬ್ಸರ್ವ್ ಮಾಡಬೇಕು, ನೋಡಬೇಕು ಅನ್ನೋ ಸಾಮಾನ್ಯ ಜ್ಞಾನವನ್ನು ತಿಳ್ಕೊಂಡ್ರೆ ಎಲ್ಲರಿಗೂ ಕೂಡ ಅನುಕೂಲವಾಗುತ್ತೆ ಅನ್ನೋದು ಈ ಒಂದು ಅವಧಿಯಲ್ಲಿ ಬಂದಿದೆ. ಏನಪ್ಪ ಅಂದರೆ ತೂಕ ಮತ್ತು ಅಳತೆ, ಅದರಲ್ಲಿ ಅಸಮಾನತೆಯನ್ನು ಹೇಗೆ ಹೋಗಲಾಡಿಸ್ಬೇಕು, ಮತ್ತು ತೂಕದ ಬಟ್ಟುಗಳಲ್ಲಿ ಅನುಮಾನ ಬಂದರೆ ಅದನ್ನು ಯಾವ ಥರ ಸಂಬಂಧಪಟ್ಟ ನಿರೀಕ್ಷಕರಿಗೆ ಹೇಳಬೇಕು, ಮತ್ತು ಜಿಲ್ಲೆಯಲ್ಲಿ ಬಂದರೆ ಸಹಾಯಕ ನಿಯಂತ್ರಕರಿಗೆ ಹೇಳಬೇಕು, ಮತ್ತು ಬೆಂಗಳೂರು ರಾಜ್ಯದ ಅಂತ ಬಂದರೆ ಕಾನೂನು ಮಾಪಕ ನಿಯಂತ್ರಕರ ಕಚೇರಿ ಇರುತ್ತೆ, ಅಲ್ಲಿಗೆ ಕಂಪ್ಲೇಂಟ್ ಮಾಡ್ಬೋದು ಅಂತ ಇದನ್ನ. ಹಾಗೆ ಈಗ ಮಕ್ಕಳು ತೂಕ ಮತ್ತು ಅಳತೆ ಇದ್ರ ಬಗ್ಗೆ ಈ ತರಗತಿಯಲ್ಲಿ ತಿಳ್ಕೊಂಡ್ರು. ಅಂದರೆ ಈ ಅಸಮಾನತೆ ಕಂಡು ಬಂದಾಗ, ಅನುಮಾನ ಕಂಡು ಬಂದಾಗ ಇವರು ಯಾರ ಹತ್ರ ಹೋಗಿ ಅವರು ಕಂಪ್ಲೇಂಟ್ನ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಅದೇ ತರಹ ಇಲ್ಲಿ ಇದು ಬಟ್ಟುಗಳನ್ನ ಬಳಸ್ತಾ ಇರಬೇಕಾದ್ರೆ ಅದು ಬಳಕೆಯಾದಂತೆಲ್ಲ ಸವಿತಾ ಇರುತ್ತೆ, ಅದನ್ನ ವರ್ಷಕ್ಕೊಂದ್ಸರಿ ಅದನ್ನ ಚೆಕ್ ಮಾಡಿಸ್ಬೇಕು ಅನ್ನೋದನ್ನ ಇವರು ಸರಿಯಾಗಿ ತಿಳ್ಕೊಬೇಕಾಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಷೇರುವನ್ನ ಬಳಸ್ತಾ ಇದ್ದಾರೆ. ಆದ್ರೆ ಷೇರು ಅನ್ನೋದು ಇವಾಗ ಏನಾಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷೇರನ್ನ ನಿಷೇಧಿಸಲಾಗಿದೆ. ಅದರ ಒಂದು ಸ್ಥಾನದಲ್ಲಿ ಲೀಟರು ಇವಾಗ ಸ್ಥಾನವನ್ನ ಪಡ್ಕೊಂಡಿದೆ. ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮವನ್ನ ಈ ಜನಸಾಮಾನ್ಯರ ಮಟ್ಟಕ್ಕೆ ತಿಳಿಸ್ಬೇಕು ಅಂದ್ರೆ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಕೊಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ, ಈಗ ಸಮಯದ ಬಗ್ಗೆ, ಹಣಕಾಸು ವಿಷಯದಲ್ಲಿ ಕೂಡೋದು,
ಎಲ್ಲದಕ್ಕಿಂತ ಹೆಚ್ಚಾಗಿ ತೂಕ ಮತ್ತು ಅಳತೆಗಳು ತುಂಬಾ ಮನುಷ್ಯನ ಜೀವನದಲ್ಲಿ ಇಂಪಾರ್ಟೆಂಟು. ಅಂದ್ರೆ ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾದಂತಹ ವಿಷಯ ಇದು. ಹಾಗಾಗಿ ನಾವು ತಕ್ಕಡಿ ತಟ್ಟೆಗಳನ್ನ ಯಾವ ತರ ನಾವು ಗಮನ ವಹಿಸಬೇಕು, ಈ ಗ್ರಾಹಕರು ಬಟ್ಟನ್ನ ತೆಗೆಸಿ ಸಮತೋಲನವಾಗಿದೆಯಾ ಇಲ್ವೋ ಅನ್ನೋದನ್ನು ಕೂಡ ಮಕ್ಕಳಿಗೆ ನೋಡ್ಬೇಕು ಅನ್ನೋದು ಈ ತರಗತಿಯಲ್ಲಿ ನಮಗೆ ಮಕ್ಕಳಿಗೂ ಗೊತ್ತಾಯ್ತು. ಅಂದ್ರೆ ಈ ಗ್ರಾಹಕರ ಜಾಗೃತಿ ಕಾರ್ಯಕ್ರಮಗಳು ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮೂಡಿ ಬರಬೇಕು. ಮತ್ತೆ ಶಾಲಾ ಕಾಲೇಜುಗಳಿಗೆ ಹೋಗಿ ಈ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರ ಮನ ಮುಟ್ಟುವಂತ ಕಾರ್ಯಕ್ರಮಗಳು ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲಾಖೆಯ ಮುದ್ರೆ ಇರಬೇಕು, ಮತ್ತೆ ಯಾವ ವರ್ಷದಲ್ಲಿ ಇದನ್ನ ಮುದ್ರೆ ಮಾಡಿರುತ್ತೆ, ಮತ್ತೆ ಮುದ್ರೆ ಗುರುತಿನ ನಂಬರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಇದನ್ನ ತಿಳಿಸ್ಕೊಟ್ರು ತುಂಬಾ ಚೆನ್ನಾಗಿದೆ. ವಸ್ತುಗಳನ್ನು ತೂಕ ಮಾಡುವಾಗ ಬಟ್ಟನ ತೆಗೆದುಕೊಂಡು ಮತ್ತೆ ತಕ್ಕಡಿಯನ್ನು ಕೈಯಲ್ಲಿ ಹಿಡಿದು ತೂಕ ಮಾಡಬಾರ್ದು, ಅದನ್ನ ಒಂದು ಗೋಡೆಗೆ ನೇತು ಹಾಕಿ ತೂಕ ಮಾಡಬೇಕು. ಈ ಥರ ಒಂದು ಕಾರ್ಯಕ್ರಮಗಳು ಮಕ್ಕಳಿಗೆ ತುಂಬ ಅರ್ಥ ಆಯಿತು. ಮತ್ತು ಆಟೋ ರಿಕ್ಷಾದಲ್ಲೂ ಹೋಗಬೇಕಾದ್ರೂ ಅಷ್ಟೇ ಮೀಟರ್ನ ಹಾಕಬೇಕಾದ್ರೆ 0 ಇಂದ ಅದನ್ನು ಪ್ರಾರಂಭಿಸಬೇಕು ಅನ್ನೋದು ಮಕ್ಕಳ ಒಂದು ಮಟ್ಟಕ್ಕೆ ಅದು ತುಂಬ ಅರ್ಥವಾದಂತಹ ಒಂದು ಕಾರ್ಯಕ್ರಮ ಮೂಡಿ ಬಂತು. ಮತ್ತೆ ಹಳ್ಳಿ ಪ್ರದೇಶದಲ್ಲಿ ಹೆಚ್ಚಾಗಿ ನಮ್ಮ ಭಾರತ ದೇಶ ಒಂದು ಹಳ್ಳಿಯನ್ನ ಹೆಚ್ಚಾಗಿ ಒಳಗೊಂಡಿರುವಂತಹ ದೇಶ. ಹಾಗಾಗಿ ಕೃಷಿಯನ್ನ ಹೆಚ್ಚಾಗಿ ಜನರು ಅವಲಂಬಿಸ್ಕೊಂಡಿರ್ತಾರೆ. ಈಗ ಹೊಲದಲ್ಲಿ ಉಳುಮೆ ಮಾಡೋದಾಗಿರ್ಬೋದು, ಪಶುಸಂಗೋಪನೆಯಲ್ಲಿ ಹೆಚ್ಚಾಗಿ ಜನ ಪಾಲ್ಗೊಂಡಿದ್ದಾರೆ. ಹಸುವನ್ನ ಸಾಕ್ತಾರೆ, ಹಾಲಿನ ಡೈರಿಗೆ ಹಾಕ್ತಾರೆ. ಆದರೆ ಅವರು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ಒಂದು ಹಾಳು ಥರ ಅವರು ಸಾಕಿ ಅದಕ್ಕೆ ತೊಳೆದು ಬೆಳೆಸಿ ಹುಲ್ಲಾಕಿ ಚೆನ್ನಾಗಿ ಸಾಕಿರ್ತಾರೆ. ಅದೇ ಹಾಲನ್ನು ನಿಗದಿತ ಪ್ರಮಾಣದಲ್ಲಿ ಅವರು ಅದಕ್ಕೆ ಬೆಲೆನ ಸಿಗೋದಿಲ್ಲ. ಅದನ್ನು ಅವರು ನೋಡ್ಕೋಬೇಕು. ಹಾಲು ತೆಗೆದುಕೊಳ್ಳುವಾಗ ಹೇಗೆ ಅಥವಾ ಮಾರಬೇಕಾದ್ರೆ ಕೊಡಬೇಕಾದ್ರೆ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಎಚ್ಚರಿಕೆ ವಹಿಸಬೇಕು. ನೊರೆ ನಿಂತ ಮೇಲೆ ಹಾಲನ್ನ ತೆಗೆದುಕೊಂಡ್ರೆ ಹಾಲಿನ ಪ್ರಮಾಣ ನಮಗೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಸಿಗುತ್ತೆ. ನಾವು ಕೊಟ್ಟಂತಹ ಬೆಲೆಗೆ ನಮ್ಮ ವಸ್ತು ಕೂಡ ನಮಗೆ ಹೆಚ್ಚಾಗಿ ಸಿಗುತ್ತೆ ಅನ್ನೋದು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮೂಡಿಬತ್ತು. ಮತ್ತು ಚಿನ್ನ ಬೆಳ್ಳಿ ಅಂಗಡಿಗೆ ಹೋದರೆ ಅಲ್ಲಿ ಏನನ್ನು ನಾವು ಗಮನಿಸಬೇಕಾಗುತ್ತೆ, ಅವರ ಹತ್ರ ಪ್ರಮಾಣ ಪತ್ರ ಇದೆಯಾ, ಮಿಷನ್ ಮೇಲೆ ಸ್ಟಿಕ್ಕರ್ ಕೂಡ ಇರುತ್ತೆ. ಈ ಸ್ಟಿಕ್ಕರ್ ಇದೆ ಇಲ್ವಾ ಎಂಬುದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗೆ ಕಂಪನಿಯ ಸೀಲ್ ಇರುತ್ತೆ, ಸೀಲ್ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ಅದರ ವಿಚಾರಿಸಬೇಕಾಗುತ್ತೆ. ತೂಕ ಮಾಡಬೇಕಾದ್ರೆ ಕೆಲವರು ಫ್ಯಾನ್ ಹಾಕಿರ್ತಾರೆ, ಫ್ಯಾನ್ ಹಾಕಿದ್ದಾಗ ತೂಕದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ನಾವು ತೂಕ ಮತ್ತು ಅಳತೆಯಲ್ಲಿ ನಾವು ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳೋಕ್ಕೆ ಇಷ್ಟ. ಈ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವತಿಯಿಂದ ಈ ಲೆಕ್ಕದ ಕಟ್ಟೆ ಗಣಿತ ಧಾರಾವಾಹಿ ಕಾರ್ಯಕ್ರಮ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಗೆ ಈ ಕಾರ್ಯಕ್ರಮ ಏನಪ್ಪ ಅಂತಂದರೆ ಕೆಲವೊಂದು ಆಯ್ದ ಶಾಲೆಗಳಿಗೆ ಮಾತ್ರ ಈ ಕಾರ್ಯಕ್ರಮವನ್ನು ಕೊಡಲಾಗ್ತಿದೆ. ಆದರೆ ಎಲ್ಲ ಶಾಲೆಗಳು ರೇಡಿಯೋ ಇರುತ್ತೆ, ಶೆಲ್ ಇರುತ್ತೆ, ಟೀಚರ್ಸ್ ಇರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ. ಆದರೆ 100ಕ್ಕೆ 100% ಇದು ಸಮರ್ಪಕವಾಗಿ ಎಲ್ಲೂ ಬಳಕೆ ಆಗ್ತಾ ಇಲ್ಲ. ಆದ್ದರಿಂದ ಇದೇ ತರಹ ಕಾರ್ಯಕ್ರಮಗಳು ಎಲ್ಲ ಶಾಲೆಗಳಿಗೂ ಕೂಡ ತಲುಪಿದ್ರೆ ಅದು ಎಲ್ಲ ವಿದ್ಯಾರ್ಥಿಗಳು ತಲುಪೋಕ್ಕೆ ಸಾಧ್ಯವಾಗುತ್ತೆ ಅಂತ ಅಭಿಪ್ರಾಯ ಪಡ್ತೀನಿ. ಅದೇ ತರಹ ಇನ್ನೂ ಕೂಡ ಈ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ತುಂಬ ಹಿಂದುಳಿದಿದ್ದಾರೆ. ಯಾವ ವಿಷಯದಲ್ಲಿ ಅಪ್ಪ ಅಂದರೆ ಮಿಶ್ರಕ್ರಿಯೆ ಲೆಕ್ಕದಲ್ಲಿ ತುಂಬ ಹಿಂದುಳಿದಿದ್ದಾರೆ. ಅಂತಹ ಮಿಶ್ರಕ್ರಿಯೆಗೆ ಸಂಬಂಧಪಟ್ಟಂತಹ ಒಂದು ಪ್ರೋಗ್ರಾಮ್ಗಳನ್ನು ಇನ್ನೂ ಹೆಚ್ಚಾಗಿ ಈ ರೇಡಿಯೋ ಕಾರ್ಯಕ್ರಮದ ಮೂಲಕ ಮಕ್ಕಳ ಒಂದು ಮಟ್ಟಕ್ಕೆ ತಲುಪಿಸಿದ್ರೆ ಚೆನ್ನಾಗಿರುತ್ತೆ. ಈ ಕಾರ್ಯಕ್ರಮದಲ್ಲಿ ಈ ಮಿಶ್ರಕ್ರಿಯೆ ಸಮಸ್ಯೆ ಆಗಿರಬಹುದು, ಮತ್ತು ಭಿನ್ನರಾಶಿ ಸಮಸ್ಯೆ ಆಗಿರ್ಬೋದು, ಇಂತಹ ಸಮಸ್ಯೆಗಳ ಬಗ್ಗೆ ಇನ್ನೂ ಹೆಚ್ಚು ಪ್ರೋಗ್ರಾಮ್ಗಳನ್ನ ಕೊಟ್ಟರೆ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆಯನ್ನು ಮುಗಿಸ್ತೇನೆ. ಆತ್ಮೀಯ ಕೇಳುಗರೆ, ಜನಧ್ವನಿ ರೇಡಿಯೋ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವ ಲೆಕ್ಕದ ಕಟ್ಟೆ ಗಣಿತ ಧಾರಾವಾಹಿ ಕಾರ್ಯಕ್ರಮವನ್ನು ಆಲಿಸಿದ ಬಿದರಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಾದಂತಹ ಹರೀಶ್ ರವರ ಒಂದು ಅನಿಸಿಕೆಯನ್ನು ಕೇಳಿ ಬರೋಣ. ಆತ್ಮೀಯ ಕೇಳುಗರೆ, ಹರೀಶ 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿದರಳ್ಳಿ. ಜನಧ್ವನಿ ಕಾರ್ಯಕ್ರಮದಲ್ಲಿ ಇಂದಿನ ಕಾಲದಲ್ಲಿ ಮಾನವರಿಗೆ ಲೆಕ್ಕ ಬರುತ್ತಿದೆಯೋ ಬರುತ್ತಿಲ್ಲವೋ ಎನ್ನುವುದರ ಬಗ್ಗೆ ತಿಳಿದುಕೊಂಡೆವು. ಇಂದಿನ ಕಾಲದಲ್ಲಿ ಜನರು ಲೆಕ್ಕವನ್ನು ಹೇಗೆ ಹಾಕುತ್ತಿದ್ದರೆಂದರೆ ಅವರಿಗೆ ಲೆಕ್ಕ ಗೊತ್ತಾಗುತ್ತಿರಲಿಲ್ಲ. ಆಗ ಅವರು ಯಾರೋ ಮನೆಯವರಿಗೆ ಹಾಲು ಕೊಟ್ಟರೆ ಅವರು ಲೆಕ್ಕವನ್ನು ಗೋಡೆಯ ಮೇಲೆ ಬೊಟ್ಟು ಹಾಕುತ್ತಿದ್ದರು. ಮತ್ತು ಸಂಕಲನದ ಬಗ್ಗೆ ಕೂಡುವುದು ಹೇಗೆಂದರೆ ಯಾವುದೇ ವಸ್ತುವಿಗೆ ಇನ್ನೊಂದು ವಸ್ತುವನ್ನು ಸೇರಿಸುವುದು ಅಥವಾ ಕೂಡಿಸುವುದು. ವ್ಯವಕಲನ ಬಗ್ಗೆ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವನ್ನು ಕಳೆಯುವುದು ಮತ್ತು ತೆಗೆಯುವುದು. ಆಮೇಲೆ ಒಂದು ಪಾವಿಗೆ 4 ಚಟ ಹಾಕಬೇಕು ಮತ್ತು ಒಂದು ಸೇರಿಗೆ 4 ಪಾವು ಹಾಕಬೇಕು. ಒಂದು ಕೊಳಗಕ್ಕೆ 5 ಸೇರು ಹಾಕಬೇಕೆಂದು ತಿಳಿದುಕೊಂಡೆವು. ತೂಕದಲ್ಲಿ ಮೋಸ ಮಾಡಿದರೆ ಅವರಿಗೆ ದಂಡ ವಿಧಿಸಲಾಗುತ್ತದೆ. ಮತ್ತು ಕಾಲಗಳಲ್ಲಿ AM ಅಂದರೆ ಪೂರ್ವಾಹ್ನ,
ಮತ್ತು PM ಅಂದರೆ ಅಪರಾಹ್ನ ಎಂದು ತಿಳಿದುಕೊಂಡೆವು. 1 ನಿಮಿಷಕ್ಕೆ 60 ಸೆಕೆಂಡ್ ಮತ್ತು 1 ಗಂಟೆಗೆ 60 ನಿಮಿಷ ಮತ್ತು 1 ದಿನಕ್ಕೆ 24 ಗಂಟೆ ಮತ್ತು ವರ್ಷಕ್ಕೆ 12 ತಿಂಗಳು. 1 ವರ್ಷಕ್ಕೆ 365 ದಿನಗಳು. ಕಾಲಗಳಲ್ಲಿ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ. ಹೂವನ್ನು ಹಿಂದಿನ ಕಾಲದಲ್ಲಿ ಮೊಳ, ಮಾರು ಎಂದು ಅಳೆಯುತ್ತಿದ್ದರು. ಮೊಳ ಎಂದರೆ ಬಲಗೈ ತುದಿಯಿಂದ ಮೊಳಕೈವರೆಗೆ, ಮಾರು ಎಂದರೆ ಎಡಗೈ ತುದಿಯಿಂದ ಬಲಗೈ ತುದಿಗೆ ಎಂದು ತಿಳಿದುಕೊಂಡೆವು. ಇತ್ತೀಚಿನ ದಿನಗಳಲ್ಲಿ ಹೂವನ್ನು ಮೀಟರ್ ಸ್ಕೇಲ್ನಲ್ಲಿ ಅಳೆಯುತ್ತಿದ್ದಾರೆ. ಚಿನ್ನವನ್ನು ಸಣ್ಣ ಗಾತ್ರದ ಬೊಟ್ಟುಗಳಿಂದ ಅಥವಾ ಗ್ರಾಮ್ಗಳಿಂದ ಅಳೆಯುತ್ತಾರೆ. ರಸ್ತೆಯನ್ನು ಅಳೆಯಲು ಬಳಸುವ ಸಾಧನ ಮತ್ತು ಬಟ್ಟೆಯನ್ನು ಅಳೆಯಲು ಬಳಸುವ ಸಾಧನಗಳನ್ನು ತಿಳಿದುಕೊಂಡವು. 1 ಕಿಲೋಮೀಟರ್ಗೆ 1000 ಮೀಟರ್ಗಳು. ಈ ರೀತಿಯಾಗಿ ತಿಳಿದುಕೊಂಡವು. ಇಂದಿನ ಕಾಲದಲ್ಲಿ ಸಮಯವನ್ನು ಹೇಗೆ ತಿಳಿಯುತ್ತಿದ್ದರೆಂದರೆ ಸೂರ್ಯನನ್ನು ನೋಡಿ ತಿಳಿಯುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ವಾಚ್, ಗಡಿಯಾರ, ಟಿವಿ, ಮೊಬೈಲ್, ರೇಡಿಯೋ. ಇನ್ನು ಕೆಲ ಜನರು ಸೂರ್ಯನನ್ನು ನೋಡಿ ತಿಳಿಯುತ್ತಾರೆ. ರೇಡಿಯೋ ಕಂಡುಹಿಡಿದ ವಿಜ್ಞಾನಿ ಮಾರ್ಕೋನಿ. ರೇಡಿಯೋ ಪಾಠ ನಮಗೆ ತುಂಬ ಅನುಕೂಲವಾಗಿದೆ. ಇನ್ನಷ್ಟು ಮೂಡಿ ಬರಲೆಂದು ಹಾರೈಸುತ್ತೇನೆ. ವಂದನೆಗಳು. ಲೆಕ್ಕದ ಕಟ್ಟೆಯಲ್ಲಿ ನನಗೆ ತಿಳಿಯಲಾಗದ ಪ್ರಶ್ನೆಗಳನ್ನು ಕೇಳಿದ್ದೇನೆ. ದಯವಿಟ್ಟು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಶ್ನೆಗಳು ಹೀಗಿದೆ. ಪ್ರಶ್ನೆ 1, ಗಿಡ ಮರ ಸಸ್ಯಗಳಿಗೆ ಅಮೃತ ಕೊಡುವವನು ಯಾರು? ಪ್ರಶ್ನೆ 2, ರಾತ್ರಿಯ ವೇಳೆಯಲ್ಲಿ ಶುಕ್ರ ಗ್ರಹ ಏಕೆ ಪ್ರಕಾಶಮಾನದಿಂದ ಹೊಳೆಯುತ್ತದೆ? ಪ್ರಶ್ನೆ 3, ನೀರಿಗೆ ಬಣ್ಣವಿಲ್ಲ ಏಕೆ? ಈ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಳಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಕೇಳುಗರೆ, ಲೆಕ್ಕದ ಕಟ್ಟೆ ಗಣಿತ ಧಾರಾವಾಹಿಯನ್ನು ಆಲಿಸಿದಂತಹ ಮತ್ತೋರ್ವ ವಿದ್ಯಾರ್ಥಿನಿಯಾದ ಸುಪ್ರಿಯರವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಕೇಳಿ ಬರೋಣ. ನನ್ನ ಹೆಸರು ಸುಪ್ರಿಯಾ, 6ನೇ ತರಗತಿ, ಸಹಿಪ್ರ ಶಾಲೆ, HPS ಬಿದರಹಳ್ಳಿ. ನಾನು ಲೆಕ್ಕದ ಕಟ್ಟೆಯ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ನಾನು ಕಾಲದ ಬಗ್ಗೆ ತಿಳಿದುಕೊಂಡೆ. ಕಾಲಗಳು ಎಂದರೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲ. AM ಎಂದರೆ ಅಪರಾಹ್ನ ಮತ್ತು PM ಎಂದರೆ ಪೂರ್ವನ. ತೂಕದಲ್ಲಿ ಆಗುವ ಲಾಭ ಮತ್ತು ನಷ್ಟಗಳನ್ನು ತಿಳಿದುಕೊಂಡೆ. ಮತ್ತು 1 ಗಂಟೆಗೆ 60 ನಿಮಿಷಗಳು, 1 ನಿಮಿಷಕ್ಕೆ 60 ಸೆಕೆಂಡುಗಳು ಮತ್ತು ಅವನ್ನು ಹಿಂದಿನ ಕಾಲದಲ್ಲಿ ಮಾರು, ಮೊಳೆಯಲ್ಲಿ ಅಳೆಯುತ್ತಿದ್ದರು. ಈಗಿನ ಕಾಲದಲ್ಲಿ ಮೀಟರ್ಗಳಲ್ಲಿ ಅಳೆಯುತ್ತಾರೆ. ಮತ್ತು ವಿವೇಕಲನ ಸುಲಭ ರೂಪ ಭಾಗಾಕಾರ ಮತ್ತು ಸಂಕಲನದ ಸುಲಭ ರೂಪ ಗುಣಾಕಾರ ಮತ್ತು ಆನೆಯನ್ನು ಎಲೆಕ್ಟ್ರಾನಿಕ್ಗಳಲ್ಲಿ ತೂಕ ಮಾಡುತ್ತಾರೆ. ಅಂಕಿಗಳು ಎಂದರೆ 1 ರಿಂದ 9ರವರೆಗೆ ಮತ್ತು ಸಂಖ್ಯೆಗಳು ಎಂದರೆ 10ರಿಂದ ಕೊನೆಯೇ ಇಲ್ಲ. ಹಿಂದಿನ ಕಾಲದಲ್ಲಿ ಸೂರ್ಯನಿಂದ ಸಮಯವನ್ನು ಗುರುತಿಸುತ್ತಿದ್ದರು. ಹಾಲನ್ನು ಮೀಟರ್ನಲ್ಲಿ ಅಳೆಯುತ್ತಾರೆ ಎಂಬುದರ ಬಗ್ಗೆ ತಿಳಿದುಕೊಂಡೆ. ಇಂದಿನ ಕಾಲದಲ್ಲಿ ಸಾಮಾನುಗಳನ್ನು ಕೊಡಲು ಸೇರು, ಪಾವು, ಕೊಳಗಗಳನ್ನು ಬಳಸುತ್ತಾರೆ ಎಂಬುದರ ಬಗ್ಗೆ ರೇಡಿಯೋ ಕಾರ್ಯಕ್ರಮದಿಂದ ತಿಳಿದುಕೊಂಡೆ. ನಾನು ರೇಡಿಯೋ ಪಾಠ ಇಂದು ಮೂಡಿ ಬರಬೇಕೆಂದು ಬಯಸುತ್ತಿದ್ದೇನೆ. ಧನ್ಯವಾದಗಳು. ಕೇಳುಗರೆ, ಜನಧ್ವನಿ ರೇಡಿಯೋ ಕಾರ್ಯಕ್ರಮದಲ್ಲಿ ಲೆಕ್ಕದ ಗಟ್ಟೆ ಗಣಿತ ಧಾರಾವಾಹಿ ಕಾರ್ಯಕ್ರಮವನ್ನು ಆಲಿಸಿದಂತಹ ಬಿದರಳ್ಳಿ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದಂತಹ ಜುಡಿತ್ ವಿನಿತ್ ರವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಕೇಳಿ ಬರೋಣ. ಸ್ನೇಹಿತರೆ, ನಾನು ಶ್ರೀಮತಿ ಜುಡಿತ್ ವಿನುತ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿದರಳ್ಳಿಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ವಿವೇಕಾನಂದ ಸಂಸ್ಥೆಯಿಂದ ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವ ಲೆಕ್ಕದ ಕಟ್ಟೆ ಗಣಿತ ಕಾರ್ಯಕ್ರಮವು ಉತ್ತಮವಾಗಿ ಮೂಡಿ ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಕಾಲ ಗಣನೆ, ಅಳತೆ, ತೂಕ, ಸಂಕಲನ ಮುಂತಾದ ಸರಳ ಪರಿಕಲ್ಪನೆಗಳನ್ನು ಮನದಟ್ಟಾಗುವಂತೆ ವಿವರಿಸಲಾಗುತ್ತಿದ್ದು, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪರಿಕಲ್ಪನೆಯು ದೃಶ್ಯ ಮಾಧ್ಯಮದ ಮೂಲಕ, ಅಂದರೆ ವಿಡಿಯೋ ಮಾಧ್ಯಮದ ಮೂಲಕ ಚಿತ್ರೀಕರಿಸಿ ತೋರಿಸಿದರೆ ಇನ್ನೂ ಪರಿಣಾಮಕಾರಿಯಾಗಿ ಸಾಮರ್ಥ್ಯಗಳನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ. ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ನಮ್ಮೊಂದಿಗೆ ಕೈ ಜೋಡಿಸುತ್ತಿರುವಂತಹ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸರ್ವರಿಗೂ ಧನ್ಯವಾದಗಳು. ಸ್ನೇಹಿತರೆ, ಲೆಕ್ಕದ ಕಟ್ಟೆ ಗಣಿತ ಧಾರಾವಾಹಿ ಕಾರ್ಯಕ್ರಮವನ್ನು ಆಲಿಸಿದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿದರಳ್ಳಿಯ ವಿವೇಕ್ ರವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಕೇಳಿ ಬರೋಣ. ನನ್ನ ಹೆಸರು ವಿವೇಕ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಬಿದರಳ್ಳಿ ಶಾಲೆಯಿಂದ ಓದುತ್ತಿದ್ದೇನೆ. ನಾನು ಲೆಕ್ಕದ ಕಟ್ಟೆ ಕಾರ್ಯಕ್ರಮವನ್ನು ಕೇಳಿಸಿಕೊಂಡೆ. ಅದರ ಬಗ್ಗೆ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತೇನೆ. ನಾನು ಲೆಕ್ಕದ ಕಟ್ಟೆಯಲ್ಲಿ ಸಮಯದ ಬಗ್ಗೆ ಅರ್ಥ ಮಾಡಿಕೊಂಡೆ ಮತ್ತು ಸೇರುಪಾವಿನ ಬಗ್ಗೆ 1 ಲೀಟರ್ ಹಾಲಿಗೆ 32 ರೂಪಾಯಿ ಎಂದು ತಿಳಿದೆ ಮತ್ತು ನಾಡು ಹಸುಗಳು ಬೆಳಿಗ್ಗೆ ಸಾಯಂಕಾಲ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಎಂದು ತಿಳಿದೆ.
ಬಟ್ಟೆ ಅಂಗಡಿಯಲ್ಲಿ ಬಟ್ಟದ ಉದ್ದ ಮತ್ತು ಅಗಲವನ್ನು ಯಾವುದರಿಂದ ಅಳೆಯುತ್ತಾರೆ ಎಂದು ಕಂಡುಕೊಂಡೆ ಮತ್ತು ಕೂಡುವುದು ಕಳೆಯುವುದರ ಬಗ್ಗೆ ಮತ್ತು 1 ಕಿಲೋಮೀಟರ್ಗೆ 1000 ಮೀಟರ್ ಮತ್ತು ಹೂವನ್ನು ಯಾವುದರಿಂದ ಅಳೆಯುತ್ತಾರೆ ಎಂದು ಮತ್ತು 1 ಗಂಟೆಗೆ ಎಷ್ಟು ನಿಮಿಷ ಉದ್ದ ಮತ್ತು ಮೀಟರ್ ಬಗ್ಗೆ 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಚಿನ್ನದ ಅಂಗಡಿಗೆ ಹೋದರೆ ಯಾವುದರ ಮೂಲಕ ಚಿನ್ನವನ್ನು ತೂಗುತ್ತಾರೆ ಮತ್ತು ಬಟ್ಟೆಯನ್ನು ಯಾವ ಮೀಟರ್ನಿಂದ ಅಳೆಯುತ್ತಾರೆ ಮತ್ತು ಅಂಗಡಿಯಲ್ಲಿ ಯಾವ ರೀತಿ ಬಟ್ಟೆಯನ್ನು ಖರೀದಿ ಮಾಡುತ್ತಾರೆ ಯಾವುದರ ಸಹಾಯದಿಂದ ದಿನ ಹಾಲನ್ನು ಯಾವ ಸರಳ ಯಂತ್ರಗಳಿಂದ ಅಳೆಯುತ್ತಾರೆ ಎಂದು ಕಂಡೆ ಮತ್ತು ಯಾವ ವಸ್ತುವಿನಿಂದ ವಾರಗಳ ಬಗ್ಗೆ ತಿಳಿದೆ. ಹಳೆ ಕಾಲದಲ್ಲಿ 1 ಪಾವಿಗೆ ಎಷ್ಟು ರೂಪಾಯಿ, 1 ರೂಪಾಯಿ ಆಗಬೇಕೆಂದರೆ ಎಷ್ಟು ಪೈಸೆಗಳನ್ನು ಸೇರಿಸಬೇಕು, ವ್ಯವಕಲನ ಮಾಡುವುದು ಹೇಗೆ ಎಂದು ತಿಳಿದುಕೊಂಡೆ, ಸಂಕಲನ ಮಾಡುವುದು ಹೇಗೆ ಎಂದು ತಿಳಿದುಕೊಂಡೆ, ಕೂಡುವುದಕ್ಕೆ ಪ್ಲಸ್ ಸಂಕೇತ ಇರಬೇಕೆಂದು ತಿಳಿದೆ, ವ್ಯವಕಲನಕ್ಕೆ ಮೈನಸ್ ಸಂಕೇತ ಇರಬೇಕೆಂದು ಕಂಡುಕೊಂಡೆ ಮತ್ತು ವಸ್ತುಗಳನ್ನು ಎಣಿಸುವುದು ಹೇಗೆ ಎಂದು ತಿಳಿದುಕೊಂಡೆ, ಸೇರುಪಾವಿನ ಬಗ್ಗೆ ತಿಳಿದುಕೊಂಡೆ, ಗ್ರಾಮ್ಗಳು ಎಂದರೇನು ಎಂದು ತಿಳಿದುಕೊಂಡೆ, ಲೀಟರ್ ಎಂದರೆ ಏನು ಎಂದು ತಿಳಿದೆ, ಪೈಸೆಗಳ ಬಗ್ಗೆ ತಿಳಿದೆ, ಕಾಲದ ಬಗ್ಗೆ ಕಂಡುಕೊಂಡೆ ಮತ್ತು ಮಾಸಗಳ ಬಗ್ಗೆ ತಿಳಿದೆ. ಲೆಕ್ಕದ ಕಟ್ಟೆಯಲ್ಲಿ ಹಲವಾರು ವಿಷಯಗಳನ್ನು ತಿಳಿದೆ. ಕಾರ್ಯಕ್ರಮ ಇನ್ನಷ್ಟು ಮೂಡಿ ಬರಲೆಂದು ಹರಸುತ್ತೇನೆ. ಸ್ನೇಹಿತರೆ, ಲೆಕ್ಕದ ಕಟ್ಟೆ ಗಣಿತ ಧಾರಾವಾಹಿ ಕಾರ್ಯಕ್ರಮವನ್ನು ಆಲಿಸಿದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುಚಿತ್ರ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ನನ್ನ ಹೆಸರು ಸುಚಿತ್ರ, 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿದರಹಳ್ಳಿ. ನಾನು ಲೆಕ್ಕದ ಕಟ್ಟೆಯ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ನಾನು ಕಾಲಗಳ ಬಗ್ಗೆ ತಿಳಿದುಕೊಂಡೆ. ಕಾಲಗಳು ಎಂದರೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆಗಾಲ. AM ಎಂದರೆ ಅಪರಾಹ್ನ ಮತ್ತು PM ಎಂದರೆ ಪೂರ್ವಾಹ್ನ. ತೂಕದಲ್ಲಿ ಆಗುವ ಲಾಭ ನಷ್ಟಗಳ ಬಗ್ಗೆ ತಿಳಿದುಕೊಂಡೆ ಮತ್ತು 1 ಗಂಟೆಗೆ 60 ನಿಮಿಷಗಳು, 1 ನಿಮಿಷಕ್ಕೆ 60 ಸೆಕೆಂಡುಗಳು. ಹೂವನ್ನು ಹಿಂದಿನ ಕಾಲದಲ್ಲಿ ಮಾರು ಮಳೆಯಲ್ಲಿ ಹಿಡಿಯುತ್ತಿದ್ದರು, ಈಗಿನ ಕಾಲದಲ್ಲಿ ಮೀಟರ್ಗಳಲ್ಲಿ ಹಿಡಿಯುತ್ತಾರೆ. ಮತ್ತು ವ್ಯವಕಲನದ ಸುಲಭ ರೂಪ ಭಾಗಾಕಾರ, ಸಂಕಲನದ ಸುಲಭ ರೂಪ ಗುಣಾಕಾರ. 1000ಕ್ಕೆ 500 ಟನ್ಗಳು ಮತ್ತು ಆನೆಯನ್ನು ಎಲೆಕ್ಟ್ರಾನಿಕ್ಗಳಲ್ಲಿ ತೂಕ ಮಾಡುತ್ತಾರೆ. ಅಂಕಿಗಳು ಎಂದರೆ 1 ರಿಂದ 9ರವರೆಗೆ ಮತ್ತು ಸಂಖ್ಯೆಗಳು ಎಂದರೆ 100ರಿಂದ ಕೊನೆಯೇ ಇಲ್ಲ. ಹಿಂದಿನ ಕಾಲದಲ್ಲಿ ಸೂರ್ಯನಿಂದ ಸಮಯವನ್ನು ಗುರುತಿಸುತ್ತಿದ್ದರು, ಈಗಿನ ಕಾಲದಲ್ಲಿ ಗಡಿಯಾರ, ವಾಚ್ ಮತ್ತು ಮೊಬೈಲ್ನಲ್ಲಿ ಸಮಯ ನೋಡುತ್ತಾರೆ. ಹಿಂದಿನ ಕಾಲದಲ್ಲಿ ಪದಾರ್ಥಗಳನ್ನು ಸೇರು, ಪಾವು ಮತ್ತು ಕೊಳಗಗಳಲ್ಲಿ ಅಳೆಯುತ್ತಿದ್ದರು. ಹಾಲನ್ನು ಲೀಟರ್ಗಳಲ್ಲಿ ಕೊಡುತ್ತಾರೆ ಎಂಬುದರ ಬಗ್ಗೆ ರೇಡಿಯೋ ಪಾಠದಲ್ಲಿ ತಿಳಿದುಕೊಂಡೆ. ನಾನು ರೇಡಿಯೋ ಪಾಠ ಇನ್ನೂ ಮೂಡಿ ಬರಬೇಕೆಂದು ಬಯಸುತ್ತೇನೆ. ಧನ್ಯವಾದಗಳು. ಮುಕ್ಕೋಟಿ ಗಣಲೋಕ ನಾ ಕಾಣೆ ನನ್ನ